ಸರಬರಾಜು ನಿಲ್ಲಿಸಿದ ಯುಬಿ ಯಾವ ರಾಜ್ಯ ಗೊತ್ತಾ? ಯಾಕೆ? ತೆಲಂಗಾಣದಲ್ಲಿ ಕಿಂಗ್ ಫಿಶರ್ನ ಯುಬಿ ಬಿಯರ್ ಸರಬರಾಜು ನಿಲ್ಲಿಸಿದೆ. ಕಿಂಗ್ ಫಿಶರ್ನಂತಹ ಜನಪ್ರಿಯ ಬ್ರಾಂಡ್ಗಳ ತಯಾರಕರಾದ ಬಿಎಸ್ಸಿ ಲಿಸ್ಟೆಡ್ ಯುನೈಟೆಡ್ ಬ್ರೂವರೀಸ್ ಲಿಮಿಟೆಡ್, ತೆಲಂಗಾಣ ಬಿವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಬಿಯರ್ ಸರಬರಾಜು ತಕ್ಷಣವೇ ಸ್ಥಗಿತಗೊಳಿಸುವುದಾಗಿ ಘೋಷಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು 2 ವರ್ಷಗಳ ಪ್ರಯತ್ನಗಳ ಹೊರತಾಗಿಯೂ ತಮ್ಮ ಉತ್ಪನ್ನಗಳ ಮೂಲ ಬೆಲೆಗಳಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ. ಇದು ತೆಲಂಗಾಣದಲ್ಲಿ ತಮ್ಮ ಕಾರ್ಯಾಚರಣೆಗಳನ್ನು ಅಸಮರ್ಥಗೊಳಿಸಿರುವ ನಷ್ಟವನ್ನು ಹೆಚ್ಚಿಸಿದೆ ಎಂದು ಕಂಪನಿ ಹೇಳಿದೆ. ಕಂಪನಿಯು ತನ್ನ ಬಿಎಸ್ಸಿ ಫೈಲಿಂಗ್ಸ್ನಲ್ಲಿ ತೆಲಂಗಾಣ ಬಿವರೇಜಸ್ ಕಾರ್ಪೊರೇಷನ್ಗೆ ತನ್ನ ಬಿಯರ್ ಪೂರೈಕೆಯನ್ನು ತಕ್ಷಣವೇ ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಹೇಳಿದೆ. ಏಕೆಂದರೆ ನಿಗಮವು FY 20ರಿಂದ ಕಂಪನಿಯ ಬಿಯರ್ನ ಮೂಲ ಬೆಲೆಯನ್ನು ಪರಿಷ್ಕರಿಸಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ನಷ್ಟ ಮತ್ತು ಕಂಪನಿಯು ಹಿಂದಿನ ಬಿಯರ್ ಪೂರೈಕೆಗಾಗಿ ಅವರು ಪಾವತಿಸದೇ ಉಳಿದಿರುವ ಗಮನಾರ್ಹ ಮಿತಿ ಮೀರಿದ ಬಾಕಿಗಳೇ ಕಾರಣ ಎಂದು ತಿಳಿದು ಬಂದಿದೆ. TGBCL ಒಂದು ಸರ್ಕಾರಿ ಚಾಲಿತ ಸಂಸ್ಥೆಯಾಗಿದ್ದು, ರಾಜ್ಯದೊಳಗೆ ಚಿಲ್ಲರೆ ಮತ್ತು ಸಗಟು ಎರಡೂ ಕ್ಷೇತ್ರಗಳಲ್ಲೂ ಮದ್ಯದ ಮಾರಾಟದ ಮೇಲೆ ವಿಶೇಷ ನಿಯಂತ್ರಣವನ್ನು ಹೊಂದಿದೆ. ಆಂಧ್ರಪ್ರದೇಶ ಬೆವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಬೇರ್ಪಟ್ಟ ನಂತರ ಇದನ್ನು 2014ರಲ್ಲಿ ರಚಿಸಲಾಯಿತು. ನಷ್ಟದಲ್ಲಿ ಬಿಯರ್ ಮಾರಾಟ ಮುಂದುವರಿಸುವುದು ಇನ್ನು ಮುಂದೆ ಸಮರ್ಥನೀಯವಲ್ಲ ಎಂದು ಗಮನಿಸಿ. ಕಂಪನಿಯು ಪ್ರತಿನಿಧಿಸುವ ಭಾರತೀಯ ಬ್ರೂವರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ತೆಲಂಗಾಣ ಸರ್ಕಾರಕ್ಕೆ ಅನೇಕ ಬಾರಿ ಹೇಳಿತ್ತು. ಉದ್ಯಮದ ಮೇಲಿನ ಹಣದುಬ್ಬರದ ಒತ್ತಡವನ್ನು ಸರಿದೂಗಿಸಲು ಬೆಲೆ ಏರಿಕೆಯನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿದೆ. ಆದರೆ ಇದುವರೆಗೆ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ. ದಿನದ ವಹಿವಾಟಿನ ಅಂತ್ಯಕ್ಕೆ ಕಂಪನಿಯ ಷೇರಿನ ಬೆಲೆ 4.1% ಕುಸಿತ ಕಂಡಿದೆ.